ನಮಸ್ಕಾರ ರೀ ಎಲ್ಲರಿಗೂ. ಸಂಜೆ ಟೀ ಜೊತೆಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಬಜೆಯನ್ನು ಅಥವಾ ಬೋಂಡಾನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಬಜಿ ಮಾಡೋಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ ರೀ, ಸಣ್ಣದಾಗಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡೇನಿ ರೀ, ಸ್ವಲ್ಪ ಓಂಕಾಳು ತೊಗೊಂಡೇನಿ ರೀ, ಕೊತ್ತಂಬರಿ ರೀ, ಕಡಲೆ ಹಿಟ್ಟು 1-2 ಬೌಲ್ ಆಗುವಷ್ಟು ತೊಗೊಂಡೇನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಸ್ವಲ್ಪ ಅಡುಗೆ ಹಾಕೋ ಸೋಡಾ ರೀ, ಆಮೇಲೆ ಸ್ವಲ್ಪ ಅರಿಶಿನ ತೊಗೊಂಡೇನಿ ರೀ, ಸ್ವಲ್ಪ ಒಂದು ಕರಿಬೇವು ತೊಗೊಂಡೇನಿ ರೀ. ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕರಿಬೇವನ್ನು ಪ್ರತಿದಿನ ತಿಂತಾ ಬಂದದ್ದಾದರೆ ನಮ್ಮ ದೇಹದೊಳಗೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ಬೆಳೆಯೋಕ್ಕೆ ಸಹಾಯ ಮಾಡ್ತದೆ ರೀ. ಆಮೇಲೆ ರಕ್ತದಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಇದು ಹೋಗಲಾಡಿಸ್ತದೆ ರೀ. ಒಳ್ಳೆ ರಕ್ತ ಕಣಗಳು ಬೆಳವಣಿಗೆ ಆಗ್ತಾವೆ ರೀ. ಯಾರಿಗಾದರೂ ದಪ್ಪ ಇದ್ರೆ, ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಕರಿಬೇವನ್ನ ತಿಂತಾ ಬಂದಿದ್ದಾದ್ರೆ ಅವ್ರಿಗೂ ತೆಳ್ಳಗನೂ ಆಗ್ತಾರೆ ರೀ, ಆಮೇಲೆ ಕೆಟ್ಟ ಕೊಲೆಸ್ಟ್ರಾಲ್ನು ಕಡಿಮೆ ಆಕೈತೆ ರೀ. ಆದ್ರೆ ಡಾಕ್ಟ್ರನ್ನ ಸ್ವಲ್ಪ ಕೇಳಿ ಆಮೇಲೆ ತಿನ್ನೋದು ಒಳ್ಳೇದು ರೀ. ನೋಡಿರಿ, ನಾನು ಇಲ್ಲಿ ಮೊದಲಿಗೆ 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡೇನಿ ರೀ, 2 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೋತೀನಿ ರೀ. ಕಡಲೆ ಹಿಟ್ಟು ಮುಖ ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಕೈತೆ ರೀ. ಮೊದಲಿನ ಕಾಲದಲ್ಲಿ ಸೋಪ್ ಅದು ಯೂಸ್ ಮಾಡ್ತಿರಲಿಲ್ಲ ರೀ, ಬರೀ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಿದ್ರು. ಆದರೆ ಇವಾಗ ಕೆಮಿಕಲ್ಸ್ ಯುಕ್ತ ಸೋಪ್ಗಳನ್ನು, ಕ್ರೀಮ್ಗಳನ್ನು ಹಚ್ಚೋದ್ರಿಂದ ನಮ್ಮ ಮುಖಗಳು ತುಂಬ ಇವಾಗ್ತಾ ಇದ್ದಾರೆ, ಪಿಂಪಲ್ಸ್ ಬರ್ತಾ ಇದ್ದಾವೆ. ನಾನು ಇವಾಗ ಸ್ವಲ್ಪ ಓಂಕಾಳು ಹಾಕೀನಿ ರೀ. ಓಂಕಾಳನ್ನ ಸ್ವಲ್ಪ ಅಂಗೈಯಲ್ಲಿ ತಿಕ್ಕಿ ಆಮೇಲೆ ಹಾಕ್ಬೇಕು ರೀ, ಅಂದ್ರೆ ಅದರ ಸ್ಮೆಲ್ ಬರ್ತದೆ ರೀ ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ರೀ, ಅಡುಗೆಗೆ ಹಾಕೋ ಸೋಡಾ ಹಾಕೇನಿ ರೀ, ಅರಿಶಿನ ಹಾಕೇನಿ ರೀ. ಓಂಕಾಳನ್ನು ಬಜಿಗೆ ಹಾಕೋದ್ರಿಂದ ಅಕಸ್ಮಾತ್ ಎಸಿಡಿಟಿ ಆಗೋ ಪ್ರಾಬ್ಲಮ್ ಅದು ಇದ್ರೆ ಓಂಕಾಳು ತಿನ್ನೋದ್ರಿಂದ ಅಸಿಡಿಟಿ ಕಡಿಮೆ ಆಕೈತೆ ರೀ. ನೋಡಿರಿ, ಇವಾಗ ಮೊದಲಿಗೆ ನಾನು ಕೊತ್ತಂಬರಿನ ಸ್ವಚ್ಛಾಗಿ ತೊಳೆದು ಹೆಚ್ಚಿ ಇಟ್ಟಿದ್ದೀನಿ ರೀ, ಅದನ್ನು ಹಾಕೋತೀನಿ ರೀ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕೋತೀನಿ ರೀ, ಮೆಣಸಿನ್ಕಾಯಿ ಹಾಕೀನಿ ರೀ, ಸ್ವಲ್ಪ ಕರಿಬೇವು ಹಾಕ್ತೀನಿ ರೀ. ಇದಕ್ಕೆ ಈಗಾಗಲೇ ನಾನು ಉಪ್ಪು, ಓಂಕಾಳು, ಆಮೇಲೆ ಅಡುಗೆ ಹಾಕೋ ಸೋಡಾ ಹಾಕಿದ್ದೀನಿ ರೀ. ಸ್ವಲ್ಪ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಅರಿಶಿನ ಹಾಕೇನಿ ರೀ. ನೋಡಿರಿ, ಇವಾಗ ಈ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರಿ. ಅತಿ ತಿರುವು ಕಲಿಸ್ಕೋಬೇಡ್ರಿ, ಅತಿ ಗಟ್ಟಿಯೂ ಕಲಿಸ್ಕೋಬೇಡ್ರಿ. ನೋಡಿರಿ, ನಾನು ಇದಕ್ಕೆ ಮೊದಲಿಗೆ ಉಪ್ಪು ಹಾಕೇನಿ ರೀ, ತಿನ್ನೋ ಸೋಡಾ ಹಾಕೇನಿ ರೀ, ಸ್ವಲ್ಪ ಕಲರಿಗೆ ಅಂತ ಅರಿಶಿನ ಹಾಕೇನಿ ರೀ, ಈರುಳ್ಳಿ ಹಾಕೇನಿ ರೀ, ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಕೊತ್ತಂಬರಿ ಹಾಕೇನಿ ರೀ, ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಮೆಣಸಿನ್ಕಾಯಿ ಹಾಕೇನಿ ರೀ. ಇವಾಗ ಓಂಕಾಳು ಪ್ರತಿಯೊಂದನ್ನು, ಕರಿಬೇವು ಪ್ರತಿಯೊಂದನ್ನು ನೀರು ಹಾಕಿ ಕಲಿಸ್ತಾ ಇದ್ದೇನೆ ರೀ. ಒಮ್ಮೆಗೆ ಬಹಳಷ್ಟು ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ರಿ. ಸಂತಿಗಳಲ್ಲಿ ಆಮೇಲೆ ಹೊರಗಡೆ ರೋಡ್ ಸೈಡ್ ಅದು ಬಜಿ ಮಾಡ್ತಿರ್ತಾರಲ್ರಿ, ಅವನ್ನ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ನಮ್ಗೆ ಆಗುವಷ್ಟು ಸ್ವಲ್ಪ ಮಾಡಿಕೊಟ್ರು ರುಚಿಕರವಾಗಿರ್ತದೆ ರೀ. ಚಹಾ ಜೊತೆಗೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರ್ತದೆ ರೀ. ಮನೆ ಜನ ಎಲ್ಲ ಕೂಡಿ ತಿಂತಾಯಿದ್ರೆ ಅದರ ರುಚಿನೇ ಬೇರೆ ರೀ. ನೋಡಿರಿ, ಅತಿ ಗಟ್ಟಿ ಬೇಡ್ರಿ, ಅತಿ ತಿವು ಬೇಡ್ರಿ. ಇವಾಗ ಬಜಿ ಬಿಡೋ ರೀತಿಯಲ್ಲಿ ನೋಡಿರಿ, ಇವಾಗ ಈ ರೀತಿ ರೌಂಡಾಗಿ ಬೀಳ್ತಿರ್ಬೇಕ್ರಿ, ಆ ರೀತಿ ಕಲಿಸ್ಕೊರಿ. ಇದಕ್ಕೆ ನಾವು ಅಡುಗೆಗೂ ಸೋಡಾ ಹಾಕ್ತೀವಲ್ರಿ, ಅದು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು ರೀ. ಜಾಸ್ತಿ ಆದ್ರೆ ಎಣ್ಣೆಯನ್ನು ಜಾಸ್ತಿ ಹೀರ್ಕೋತಾವ್ರಿ, ಕಡಿಮೆ ಆದ್ರೆ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಬರ್ತಾವ್ರಿ ಬಜಿ. ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಾವು ಸೋಡಾವನ್ನು ಹಾಕಬೇಕಾಗ್ತದೆ ರೀ. ನೋಡಿರಿ, ಇಲ್ಲಿ ಎಣ್ಣೆ ಕಾದದ್ರಿ. ಇವಾಗ ಇದಕ್ಕೆ ಬಜಿ ಹಾಕ್ಕೊಂಡ್ರಿ ಒಂದೊಂದಾಗೆ. ಇವಾಗ ಹಿಟ್ಟು ಒಂದು 15 ನಿಮಿಷ ನೆನೆದದ್ರಿ. ಹಿಟ್ಟನ್ನು ನಾನು ರೌಂಡಿಗೆ ಸಣ್ಣದಾಗಿ ಬಜಿಯನ್ನು ಮಾಡ್ತಾಯಿದ್ದೇನೆ ನೋಡಿರಿ. ಎಣ್ಣೆ ಕಾದಿರ್ಬೇಕ್ರಿ, ಎಣ್ಣೆ ಕಾಯ್ದು ಇದ್ದಾಗ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಎಣ್ಣೆ ಕಾಯಿಲ್ಲ ಅಂದ್ರೆ ಬಜಿ ಎಲ್ಲ ಎಣ್ಣೆ ಹಿಡಿತಾವ್ರಿ. ಎಣ್ಣೆ ಕಾದಿರ್ಬೇಕ್ರಿ, ಉರಿನೂ ಮೀಡಿಯಮ್ದಾಗ ಇರ್ಬೇಕ್ರಿ. ನೀಟಾಗಿ ಅವು ಕಾದ ನಂತರ ಅವು ಹೊಳ್ತಾವ್ರಿ. ಏನು ಬಜಿಯನ್ನು ಹಾಕುವಾಗ ರೀ ಸೈಡ್ ಹಾಕ್ರಿ, ಹಿಂಗೆ ನಡುವೆ ಹಾಕಕ್ಕೆ ಹೋದ್ರೆ ಎಣ್ಣೆ ಸಿಡಿಯುವಂಥ ಸಾಧ್ಯತೆಗಳಿರ್ತಾವ್ರಿ. ನೋಡಿರಿ, ಒಂದೊಂದಾಗಿ ರೌಂಡಾಗಿ ಬೆಳಕತ್ತಾವ ನೋಡಿರಿ. ಅಡುಗೆ ಹಾಕೋ ಸೋಡಾ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಎಣ್ಣೆ ಜಾಸ್ತಿ ಹಿಡಿತಾವ. ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆನೇ ಹಾಕಿರಿ. ಆದಷ್ಟು ಎಣ್ಣೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿರಿ. 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಆವಾಗ ಮಾತ್ರ ತಿನ್ನಿರಿ. ಅತಿಯಾಗಿ ಎಣ್ಣೆ ಪದಾರ್ಥ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಕೈತೆ ರೀ.
ಪ್ರತಿಯೊಬ್ಬರು ಈ ಬಜ್ಜಿನ ಮಾಡೇ ಮಾಡ್ತೀರಿ. ಅಮಾವಾಸ್ಯೆ ದಿನ ಆಯಿತು, ಹುಣ್ಣಿಮೆ ದಿನ ಆಯಿತು, ಯಾವುದೇ ಫಂಕ್ಷನ್ ಆಯಿತು, ಆಮೇಲೆ ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಇದ್ದಾಗನೂ ಮಾಡ್ತೀರಿ. ನೋಡಿರಿ, ಈ ರೀತಿಯಾಗಿ ನಾನು ಪೂರ್ತಿ ಬಜ್ಜಿಯನ್ನು ಹಾಕಿದ್ದೇನೆ ರೀ. ಇವಾಗ ಇದು ಸ್ವಲ್ಪ ಬೆಂದ ನಂತರ ಇದನ್ನು ತಿರುವಿ ಹಾಕ್ತೀನಿ ರೀ. ಇವು ಒಂದು ಸೈಡ್ ಬೇಯಬೇಕ್ರಿ. ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾವ್ರಿ. ಕಲರ್ ಚೇಂಜ್ ಆದ ನಂತರ ಇವನ್ನ ತಿರುವಿ ಹಾಕೊಂಡ್ರಿ. ಎಣ್ಣೆ ಕಾದಿತ್ತಂದ್ರೆ ಬಜ್ಜಿನೂ ಜಲ್ದಿ ಆಗ್ತಾವ್ರಿ. ಆದ್ರೆ ಮೀಡಿಯಮ್ ಉರಿ ಒಳಗಿಡ್ರಿ. ಎಣ್ಣೆ ಜಾಸ್ತಿ ಕಾದಿತ್ತಂದ್ರೆ ಬಜ್ಜಿ ನಡುವೆ ಸ್ವಲ್ಪ ಹಸಿ ಹಿಟ್ಟು ಉಳಿಯುವಂಥ ಸಾಧ್ಯತೆ ಇರ್ತದೆ ರೀ. ನೋಡಿರಿ, ಇವಾಗ ಬೆಂದಿದ್ದಾವ್ರಿ, ಕ್ರಿಸ್ಪಿಯಾಗಿ ಬಂದಿದ್ದಾವ್ರಿ. ನೀವು ಮಾಡೋ ಬಜ್ಜಿ ಯಾವ ರೀತಿ ಬಂತು ಅನ್ನೋದನ್ನು ಹೇಳ್ರಿ. ಮತ್ತು ನೀವು ಇದ್ರೊಳಗನ ಬೇರೆ ರೀತಿಯಾಗಿ ಮಾಡ್ತಾಯಿದ್ರೆ ಅದು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ನಾವು ಕೂಡ ಒಂದು ಸಾರಿ ಟ್ರೈ ಮಾಡ್ತೀವಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ನಮ್ಗೆ ಪ್ರೋತ್ಸಾಹವನ್ನು ನೀಡ್ರಿ. ಕಲರ್ ಚೇಂಜ್ ಆಗ್ಬೇಕ್ರಿ, ಅವಾಗ ತಿರುವಿ ಹಾಕಿ ನೋಡ್ರಿ. ಈ ರೀತಿ ನೋಡ್ರಿ, ಎರಡೂ ಸೈಡ ಚೆನ್ನಾಗಿ ಬೆಂದವ್ರಿ. ಬೆಂದ ನಂತರ ಈ ಬಜ್ಜಿನ ತೆಗಿಯೋಣ್ರಿ. ಇದ್ರೊಳಗೆ ಕರಿಬೇವಿನ ಬಜ್ಜಿ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದ್ರಿ. ಆದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ರಿ. ಆದಷ್ಟು ಕಡಿಮೆ ಉಪಯೋಗಿಸ್ರಿ. ತಿಂಗಳದಾಗ ಒಮ್ಮೆ ಈ ರೀತಿ ನಾವು ಬಜ್ಜಿಯನ್ನು ಚಹಾದೊಳಗೆ ಮಾಡಿಕೊಟ್ರೆ ಮನೆಯವ್ರಿಗೂ ಇಷ್ಟ ಆಗ್ತದೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು ರೀ.